ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದಿಷ್ಟು ಡೌಟ್ಸ್ಗಳಿತ್ತು. ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸುಮಾರು ಸಲ ಕೇಳಿದ್ರಿ ಕೂಡ. NPS ವಾತ್ಸಲ್ಯ ಯೋಜನೆ ಏನು ಲಾಸ್ಟ್ ಟೈಮ್ ಬಜೆಟಲ್ಲಿ ಅನೌನ್ಸ್ ಆಯಿತು, ಅವಾಗ ನಾನು NPS ವಾತ್ಸಲ್ಯ ಬಗ್ಗೆ ಪ್ರೀಮಿಯರಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ನಿಮ್ಮ ಮಕ್ಕಳ ಹೆಸರಲ್ಲಿ NPS ಅಕೌಂಟ್ ತೆಗೆಯೋದು ಯಾವ ರೀತಿ ಅಂತ ಆ ಮಾಹಿತಿ ಕೊಟ್ಟಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಸ್ಪೆಸಿಫಿಕ್ ಆಗಿ ನಾನು ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಒಂದಿಷ್ಟು ಹೊಸ ಬದಲಾವಣೆಗಳನ್ನು ತಂದಿದ್ದಾರೆ. ಲಾಸ್ಟ್ ಬಜೆಟು ಸೇರಿದ ಹಾಗೆ ಈಗ ಅಕ್ಟೋಬರ್ 1ರಿಂದ ಕೂಡ ಸುಮಾರು ವಿಚಾರಗಳು ಇಂಪ್ಲಿಮೆಂಟ್ ಆಗಿದೆ. ಜೊತೆಗೆ ಕೆಲವೊಂದು ಪಬ್ಲಿಕ್ ಕಮೆಂಟ್ಸಿಗೆ ಬಿಟ್ಟಿದ್ದಾರೆ, ರಿವ್ಯೂಗೆ ಬಿಟ್ಟಿದ್ದಾರೆ. ಅದು ಅಕ್ಟೋಬರ್ 17ನೇ ತಾರೀಕು ಫೈನಲೈಸ್ ಆಗುತ್ತೆ. ಆ ರೀತಿ ಆಯಿತು ಅಂತಂದರೆ NPS ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಏನದು, ಯಾವ ರೀತಿಯಾಗಿ ಅಂತ ನೋಡ್ತಾ ಬರೋಣ. ನೋಡಿ, 2025ಕ್ಕಿಂತ ಮುಂಚೆ ನೀವು ಗೌರ್ಮೆಂಟ್ ಉದ್ಯೋಗಿ ಆಗಿದ್ದೀರಾ ಅಂದರೆ ಪೆನ್ಷನ್ಗೆ ಎಲ್ಲ ಗೌರ್ಮೆಂಟ್ ಉದ್ಯೋಗಿಗಳು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಪ್ಲಿಕೇಬಲ್ ಇರುತ್ತೆ. ಆದರೆ ಗೌರ್ಮೆಂಟ್ ಉದ್ಯೋಗಿ ಅಲ್ಲ, ನಾನೊಬ್ಬ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋನು, ನನಗೆ ಅಥವಾ ನಾನು ಯಾವುದೇ ಒಂದು ಇಂಥ ಸೆಕ್ಟರ್ ಅಂತ ಕೆಲಸ ಮಾಡ್ತಾ ಇಲ್ಲ, ನಾನು ರಿಟೈರ್ಮೆಂಟ್ ಆದಾಗ ಪೆನ್ಷನ್ ತೊಗೊಳಕ್ಕೆ ಏನಾದ್ರು ದಾರಿ ಇದೆಯಾ, ನಂದು ಸ್ವ ಉದ್ಯೋಗಿ, ನಾನು ಏನೋ ಒಂದು ಟ್ಯಾಕ್ಸಿ ಚಲಾಯಿಸ್ತಾ ಇದ್ದೀನಿ, ಅಥವಾ ನಾನು ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋನಾಗಿದ್ದೀನಿ, ಅಥವಾ ನಾನು ಏನೇ ಆಗಿರ್ಬೋದು, ಸ್ವಂತ ಒಂದು ಫಾರ್ಮಸ್ಯೂಟಿಕಲ್ ಅಂಗಡಿ ಇದೆ ನಮ್ಮದು, ಈ ಥರ ಯಾವುದೇ ಒಂದು ಆರ್ಗನೈಸ್ ಸೆಕ್ಟರಲ್ಲಿ ಬರೋದಿಲ್ಲ ನಾವು. ಅಂಥವ್ರು ಯಾರು ಇದ್ದೀರಾ ಅಂತಂದರೆ ಏನು ಉಪಯೋಗ ಇದೆ, ಯಾವ ರೀತಿ ಅದಕ್ಕೆ ಪೆನ್ಷನ್ ತೊಗೊಳಕ್ಕೆ ಏನಾದ್ರು ಇದೆಯಾ ಅಂತಂದರೆ ಆಗ ಬರುವಂಥದ್ದೇ ನ್ಯಾಷನಲ್ ಪೆನ್ಷನ್ ಸ್ಕೀಮು. ಸೊ ಇವತ್ತು ಸ್ಪೆಸಿಫಿಕ್ ಆಗಿ ನಾವು ಗೌರ್ಮೆಂಟ್ ಅಲ್ಲದೆ ಪ್ರೈವೇಟ್ ಸೆಕ್ಟರ್ ಅಥವಾ ಸ್ವ ಉದ್ಯೋಗದಲ್ಲಿರೋರು ನೀವು ಪೆನ್ಷನ್ಗೆ ಎಲಿಜಿಬಲ್ ಆಗಬೇಕು ಅಂದರೆ ಏನೇನು ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಮಾತಾಡ್ತಾ ಬರೋಣ. 2025ರಿಂದ ಯಾರ್ಯಾರು ಗೌರ್ಮೆಂಟ್ ಉದ್ಯೋಗದಲ್ಲಿರೋ ನಿಮಗೆ ಅದನ್ನ ಈಗ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ UPS ಅಂತ ಹೆಸರು ಬದಲಾಯಿಸಿದಾರಲ್ವ. ಮುಂಚೆ ಇದನ್ನ NPS ಅಂತ ಕರಿತಾ ಇದ್ರು ಗೌರ್ಮೆಂಟ್ ಉದ್ಯೋಗಿಗಳಿಗೆ. ಸೊ ಇವತ್ತು ಸ್ಪೆಸಿಫಿಕ್ ಆಗಿ ನಾವು ಪ್ರೈವೇಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಸೊ ಏನಿದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಂದ್ರೆ ನೋಡಿ, ಇದು ವಾಲಂಟರಿ ಆಗಿರುತ್ತೆ, ಎಲ್ಲರೂ ಅಪ್ಲಿಕೇಬಲ್ ಇರುತ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಒಂದು ವಾಲಂಟರಿ ಬೇಸಿಸಲ್ಲಿ ನೀವು ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡ್ತಾ ಬರ್ಬೋದು ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ. ಜೊತೆಗೆ ಇದು ಮಾರ್ಕೆಟ್ ಲಿಂಕ್ಡ್, ಅಂದರೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ಈಕ್ವಿಟಿ ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ರಿಟರ್ನ್ ಅನ್ನೋದು ಏನಾಗಿರುತ್ತೆ, ಒಂದು ಇಂಥದ್ದೇ ರಿಟರ್ನ್ ಬರುತ್ತೆ ಅಂತ ಇರೋದಿಲ್ಲ, ವೇರಿ ಆಗ್ತಾ ಇರುತ್ತೆ ರಿಟರ್ನು, ಡಿಪೆಂಡಿಂಗ್ ಅಪಾನ್ ನೀವು ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದ್ದೀರಾ ಮಾರ್ಕೆಟ್ ಲಿಂಕ್ಡಿಗೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಒಂದು ಡಿಫೈನ್ಡ್ ಕಾಂಟ್ರಿಬ್ಯೂಷನ್ ಇರುತ್ತೆ, ನೀವು ಇಷ್ಟನ್ನೇ ನಾನು ಮಾರ್ಕೆಟಿಗೆ ಹಾಕ್ತೀನಿ, ಇಷ್ಟನ್ನೇ ಇದಕ್ಕೆ ಹಾಕ್ತೀನಿ ಅಂತ ಮೊದಲೇ ನೀವು ಡಿಫೈನ್ ಮಾಡಿರ್ತಾರೆ. ಆ ರೀತಿ ಇರುವಂಥ ಒಂದು ಸ್ಕೀಮ್. ಯಾರಿಂದ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ PFRD ಅಂತ, ಇದನ್ನ ನಾನು ವಾತ್ಸಲ್ಯ ಯೋಜನೆಯಲ್ಲೂ ಕೂಡ ಹೇಳಿದ್ದೆ ನಿಮಗೆ. ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಗೌರ್ಮೆಂಟ್ ಕೆಳಗಡೆ ಬರುವಂಥದ್ದು ಒಂದು ಸಪ್ರೇಟ್ ವಿಂಗ್ ಆಗಿರುತ್ತದು. ಅವರು ಇದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಅಂದರೆ ಎಲ್ಲ ಇಂಡಿಯನ್ ಸಿಟಿಸನ್ಸು, ಅವರು ನೀವು ಭಾರತದಲ್ಲಿ ಇರೋರಾಗಿರಿ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಆಗಿರಲಿ, ಅಥವಾ ಓವರ್ಸೀಸ್ ಇಂಡಿಯನ್ಸ್ ಆಗಿರಲಿ, ಅಂದರೆ ಇಂಡಿಯನ್ ಆರಿಜಿನ್ ಆಗಿರೋರು ನೀವು, ಆದರೆ ಈಗ ಬೇರೆ ಕಡೆ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ಇವಾಗ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಆದರೆ ನಿಮ್ಮ ಏಜು 18 ವರ್ಷದಿಂದ 70 ವರ್ಷದ ಒಳಗಡೆ ಇರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಏನೇನಿದೆ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಅಂತ ನೋಡೋದಾದ್ರೆ ನೋಡಿ, 2 ಇಂಪಾರ್ಟೆಂಟ್ ಒಂದು ಟಿಯರ್ಗಳು ಬರ್ತಾ ಹೋಗುತ್ತೆ. ಒಂದು Tier 1 ಮತ್ತು Tier 2 ಅಂತ. ನೋಡಿ, Tier 1 ಮಾತ್ರ ನಿಮಗೆ ಟ್ಯಾಕ್ಸಬಲ್ಗಾಗಲಿ ಮತ್ತೊಂದಕ್ಕಾಗಲಿ ಎಲಿಜಿಬಲ್ ಇರುವಂಥದ್ದು Tier 1 ಅಕೌಂಟು. Tier 2 ಅಕೌಂಟಲ್ಲಿ ಏನಾಗುತ್ತೆ, ನಿಮಗೆ ಆ ರೀತಿ ಬೆನಿಫಿಟ್ಗಳು ಸಿಗ್ತಾ ಹೋಗೋದಿಲ್ಲ. ಇದು ಒಂದು ವಾಲಂಟ್ರಿ. ಸೊ ನಿಮಗೆ ಮ್ಯಾಂಡೇಟರಿ ಆಗಿ ಇರೋವಂಥದ್ದು Tier 1 ಮಾತ್ರ. Tier 2 ನಿಮಗೆ ಬೇಕು, ಎಕ್ಸ್ಟ್ರಾ ಸೇವಿಂಗ್ಸ್ ಬೇಕು ಅಂದರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಬಟ್ ಇದನ್ನ ನಾನು ಜಾಸ್ತಿ ಕವರ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಬೇರೆ ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡೋದಾದರೆ ಬೇರೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ, ಸ್ಟಾಕ್ಗಳಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ಬೋದು, ಈಕ್ವಿಟಿ ರಿಲೇಟೆಡ್ ಅಂತ ನಾವು ನೋಡ್ತಾ ಬರೋದಾದ್ರೆ. ಹಾಗಾಗಿ Tier 2ನ ನಾವು ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ ಇವತ್ತು. Tier 1 ಮಾತಾಡ್ತಾ ಹೋಗ್ತೀನಿ. Tier 1 ಮ್ಯಾಂಡೇಟರಿ ಕೂಡ, ಇದು ರಿಟೈರ್ಮೆಂಟ್ ಅಕೌಂಟ್ ಅಂದರೆ ಇದು ಮ್ಯಾಂಡೇಟರಿ ಆಗಿರುತ್ತೆ. Tier 2 ಅನ್ನೋದು ಸೇವಿಂಗ್ಸ್ ಅಕೌಂಟ್ ಆಗಿರುತ್ತೆ, ಆಯ್ತಾ. ಸೊ Tier 1 ಮ್ಯಾಂಡೇಟರಿ ಅಕೌಂಟು ಮತ್ತು ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾರೆ ಅಂದರೆ ಅಲ್ಲಿ ವಿಡ್ರಾಲ್ ರೂಲ್ಸು ಕೂಡ ಸ್ಟ್ರಿಕ್ಟ್ ಆಗೇ ಇರುತ್ತೆ. ನಿಮಗೆ ಇದು ಗೊತ್ತಿರ್ಬೋದು, ಯಾರ್ಯಾರು ಓಲ್ಡ್ ರೆಜಿಮಲ್ ಇದ್ದಾರೆ ಅಥವಾ ನ್ಯೂ ರೆಜಿಮಲ್ ಬಂದಿರೋರು, ಕೆಲವರು ಹೊಸ ಕೆಲಸಕ್ಕೆ ಸೇರೋರು ಆಗಿರ್ಬೋದು, ಅಥವಾ ತುಂಬ ಪ್ಲಾನ್ ಮಾಡ್ದಲ್ಲೇ ಇರ್ಬೋದು ಸೇವಿಂಗ್ಸ್ಗೆ. ಆದರೆ ಹಿಂದೆ ಎಲ್ಲ ಪ್ಲಾನ್ ಮಾಡಲೇಬೇಕಾಗಿತ್ತು. 80Cನಲ್ಲಿ 1.5 ಲಕ್ಷ ಇನ್ವೆಸ್ಟ್ ಮಾಡಲಿ ತೋರಿಸಲಿಕ್ಕೆ, ಇನ್ವೆಸ್ಟ್ ಮಾಡಿ ನೀವು 1.5 ಲಕ್ಷ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಅಷ್ಟಕ್ಕೆ ನಿಮಗೆ ಟ್ಯಾಕ್ಸ್ ಫ್ರೀ ಆಗ್ತಾ ಇತ್ತಲ್ವಾ. ಆ ಸ್ಕೀಮ್ಗಳನ್ನು ನೀವು ನೋಡ್ಕೊಂಡ್ಬಂದರೆ ಎಲ್ಲ 80Cಯಲ್ಲಿ ಇರುವಂಥ ಸ್ಕೀಮ್ಗಳು ಕೂಡ ಏನಾಗಿರುತ್ತೆ, ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಜೊತೆ ಬಂದಿರುತ್ತೆ. ಅಂದರೆ ನೀವು ಇನ್ವೆಸ್ಟ್ ಮಾಡಿ ನಮಗೆ ಬೇಕಾದಾಗ ವಾಪಸ್ ತಗೊಳ್ಳೋ ಥರ ಇರೋದಿಲ್ಲ. ಟ್ಯಾಕ್ಸ್ ಬೆನಿಫಿಟ್ ತೊಗೊತಾ ಇದ್ದೀರಾ ಅಂದರೆ ಇಷ್ಟು ವರ್ಷ ನೀವು ಆ ದುಡ್ಡನ್ನು ಮುಟ್ಟಬಾರ್ದು, ಅದು ಹಾಗೇ ಇರಬೇಕು ಅಂತ ಒಂದು ರೂಲ್ಸ್ ಇದ್ದೇ ಇರುತ್ತೆ. ಅದನ್ನ ನಾವು ಲಾಕ್ ಇನ್ ಪೀರಿಯಡ್ ಅಂತ ಕರಿತೀವಿ. ಮಿನಿಮಮ್ ಅದರಲ್ಲಿ ಇದ್ದಿದ್ದು ಯಾವುದು ಲಾಕ್ ಇನ್ ಪೀರಿಯಡು 3 ವರ್ಷದ್ದು. ಯಾವುದು, ಅದಕ್ಕೆ ELSS ಸ್ಕೀಮಿಗೆ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದಾದರೆ 3 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಆಗ್ತಾ ಇತ್ತು. ಅದು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಇರುವಂತಹ ಟ್ಯಾಕ್ಸ್ ಫ್ರೀ ಇನ್ವೆಸ್ಟ್ಮೆಂಟ್ ದಾರಿ ಆಗಿರ್ತಿತ್ತು. ಯಾರಾದರೂ ಟ್ಯಾಕ್ಸ್ ಫ್ರೀ FDನಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಬ್ಯಾಂಕಲ್ಲಿ ಅಂದರೂ ಕೂಡ ಮಿನಿಮಮ್ ನೀವು 5 ವರ್ಷ ಆ ದುಡ್ಡನ್ನು ತೆಗೆಯೋಗಿಲ್ಲ, ಆಗ ಮಾತ್ರ ನಿಮಗೆ ಅದು ಟ್ಯಾಕ್ಸ್ ಬೆನಿಫಿಟ್ಗೆ ಬರ್ತಾ ಇತ್ತಲ್ವ. ಹಾಗಾಗಿ ಯಾವುದೇ ಸ್ಕೀಮ್ ಕೊಡಲಿ ಗೌರ್ಮೆಂಟಿಗೇನು ಅಷ್ಟು ಕಾಲ ಆ ದುಡ್ಡು
ಸಿಸ್ಟಮಲ್ಲಿ ಇರುತ್ತೆ, ಬ್ಯಾಂಕಿಂಗ್ ಸಿಸ್ಟಮ್ ಜೊತೆ ಇರುತ್ತೆ, ಬ್ಯಾಂಕ್ ಒಂದು ಸ್ಟೆಬಿಲಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ. ಸೊ ನೀವು ದುಡ್ಡನ್ನ ತಂದು ಅಲ್ಲಿ ಕೊಡ್ತೀರಾ, ಅವ್ರಿಗೆ ಗ್ಯಾರಂಟಿ ನೀವು ಇದನ್ನು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅದನ್ನ ನೀವು ತೆಗೆಯಲ್ಲ. ನೀವು ತೆಗೆದ್ರೆ ಯಾಕೆಂದರೆ ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಹೋಗ್ತಾ ಹೋಗುತ್ತಲ್ವ, ಹಾಗಾಗಿ ಆ ಒಂದು ಗ್ಯಾರಂಟಿ ಮೇಲೆ ಕೊಡ್ತಾರೆ. ಸೊ ಇದು ಕೂಡ ಅದೇ ರೀತಿ NPS ಅಲ್ಲೂ ಕೂಡ ವಿಡ್ರಾವಲ್ ರೂಲ್ಸು ಸ್ಟ್ರಿಕ್ಟ್ ಆಗಿರುತ್ತೆ. ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀರಿ ಅಂದರೆ ಬೇಕಾದಾಗ ನಿಮಗೆ ಹೇಗೆ ಬೇಕೋ ಹಾಗೆ ತೆಕ್ಕೊಳೋಗಿರೋದಿಲ್ಲ. ಆದರೆ ಬೆನಿಫಿಟ್ ಅಂತ ಏನು ಕೊಡ್ತಾರೆ, ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾ ಹೋಗ್ತಾರೆ. ಆದರೆ Tier 2 ಏನಾಗುತ್ತೆ, ಅದೇನು ಟ್ಯಾಕ್ಸಬಲ್ ಇಲ್ಲ. ಸೊ ಏನು ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಹಾಗಾಗಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಬೇಕೋ ಅವಾಗ ವಿಡ್ರಾಲ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀನಿ, Tier 2 ಅನ್ನೋದು ವಾಲಂಟರಿ. Tier 1 ನೀವು NPS ಓಪನ್ ಮಾಡ್ತಿದ್ದೀರ ಅಂದರೆ Tier 1 ಅಕೌಂಟ್ ಓಪನ್ ಆಗೇ ಆಗುತ್ತೆ, ಅದು ಕಂಪಲ್ಸರಿ ಮ್ಯಾಂಡೇಟರಿ. ಅದು Tier 2 ನಿಮಗೆ ಬೇಕಾದರೆ ನೀವು ಓಪನ್ ಮಾಡ್ಕೋಬೋದು, ಆದರೆ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಏನು ನಿಮಗೆ ಸಿಗ್ತಾ ಹೋಗೋದಿಲ್ಲ. ಈಗ ಹೊಸ ಒಂದಿಷ್ಟು ಚೇಂಜಸ್ಗಳನ್ನು ತಂದಿದ್ದಾರೆ NPS ಅಲ್ಲಿ ಅಂತ ಹೇಳಿದ್ನಲ್ಲ, ಏನು ಅಂತ ನೋಡಿದ್ರೆ ನೋಡಿ, October 1, 2025ರಿಂದ ಈಗ 100% ನೀವು ಏನು NPS ಅಲ್ಲಿ ನೀವು ₹100 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ 100% ದುಡ್ಡನ್ನು ಕೂಡ ಇವಾಗ ಏನು ಮಾಡ್ಬೋದು, ನೀವು ಇವಾಗ ಈಕ್ವಿಟಿ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೊದಲು ಈ ರೀತಿ ಇರಲಿಲ್ಲ, ಒಂದು 75%, 80% ಒಂದು ಕ್ಯಾಪ್ ಇತ್ತು, ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋಂಗೆ ಇರಲಿಲ್ಲ. ಆದರೆ ಈಗ ಮಲ್ಟಿಪಲ್ ಸ್ಕೀಮ್ ಫ್ರೇಮ್ವರ್ಕ್ ಅಡಿನಲ್ಲಿ ಇವಾಗ 75% ಇತ್ತಲ್ಲ, 75% ಅನ್ನು ತೆಗೆದು ಈಗ 100%ಗೆ ಏರಿಕೆ ಮಾಡಿದ್ದಾರೆ. ಅಂದರೆ ಅಷ್ಟು ದುಡ್ಡನ್ನು ಕೂಡ ನೀವು ಮಾರ್ಕೆಟ್ ರಿಲೇಟೆಡ್ ಫಂಡಲ್ಲೇ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇದು ಇಂಪಾರ್ಟೆಂಟ್ ಫೀಚರ್ ಅನ್ಸಿದ್ದು ನನಗಿದು. ಹಿಂದಿಂದನೂ ನಾನು NPS ಬಗ್ಗೆ ಯಾಕೆ ಅಷ್ಟೊಂದು ಒಲವನ್ನು ತೋರಿಸಿರಲಿಲ್ಲ, ಮಾರ್ಕೆಟ್ ಮಾತುಕತೆ ಚಾನಲ್ ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಅಂತಂದರೆ 60% ನೀವು NPS ಅಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ 60 ವರ್ಷ ಆದಾಗ ಅದನ್ನ ನಾವು ಮೆಚುರಿಟಿ ಏಜ್ ಅಂತ ಕರಿತಾ ಹೋಗ್ತೀವಿ. ಮೆಚುರಿಟಿ ಏಜ್ ಆದಾಗ 60% ದುಡ್ಡನ್ನು ಮಾತ್ರ ನೀವು ಕಂಪ್ಲೀಟಾಗಿ ವಿಡ್ರಾಲ್ ಮಾಡುವಂಥ ಅವಕಾಶ ಇತ್ತು. ಇನ್ನು ಮಿಕ್ಕಿದ 40%ನ್ನು ನೀವು ಪೆನ್ಷನ್ ಅಂತಲೇ ತಗೋಬೇಕಾಗಿತ್ತು. ಸೊ ಇದು ಒಂದು ಅಷ್ಟೊಂದು ಕಾಲ ಇನ್ವೆಸ್ಟ್ ಮಾಡಿದಾಗ ಒಂದು ಆ ಫ್ಲೆಕ್ಸಿಬಿಲಿಟಿ ಇಲ್ಲ ನಿಮಗೆ. ಅಟ್ಲೀಸ್ಟ್ ಒಂದು 70%, 80% ದುಡ್ಡಾರು ವಿಡ್ರಾಲ್ ಮಾಡ್ಕೊಳಕ್ಕೆ ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಆಗಿತ್ತು. ಅದು ಅವಕಾಶ ಇರಲಿಲ್ಲ ಮೊದಲನೇದಾಗಿ. ಜೊತೆಗೆ ಏನಾಗಿತ್ತು, ನೀವು ಏನು ಚೂಸ್ ಮಾಡ್ತಿರಲ್ಲ ಫಂಡು, ಈಗ ಬೇರೆ ಬೇರೆ ಟೈಪ್ಗಳು ಬರುತ್ತೆ. ಅಂದರೆ ನೀವು ಮಾಡ್ರೇಟ್ ರಿಸ್ಕಾ, ಹೈ ರಿಸ್ಕಾ. ಈಗ ಕೆಲವ್ರದ್ದು ಒಂದೊಂದು ಥರ ರಿಸ್ಕ್ ಕೆಪಾಸಿಟಿ ಇರುತ್ತೆ. ಇವಾಗ ₹100 ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ನನಗೆ ನೋಡಪ್ಪ ರಿಟರ್ನ್ ತುಂಬ ಬರಬೇಕಾಗಿಲ್ಲ, ನನಗೆ 7 to 8% ರಿಟರ್ನ್ ಕೊಟ್ಟರು ಸಾಕು, ಆದರೆ ನಾನು ಪ್ರತಿ ವರ್ಷ ನನಗೆ ಅಷ್ಟೇ ರಿಟರ್ನ್ಸ್ ಬರಬೇಕು ಅಂತ ಇರುತ್ತೆ. ಅವ್ರದ್ದು ಏನಾಗಿರುತ್ತೆ, ಅವ್ರದ್ದು ರಿಸ್ಕ್ ಜಾಸ್ತಿ ಬೇಡ ಅಂತ. ಅಂಥವ್ರು ಏನು ಮಾಡ್ತಾರೆ, ಸೊ ಜಾಸ್ತಿ ಡೆಟ್ ರಿಲೇಟೆಡ್ ಸ್ಕೀಮ್ಸ್ಗಳಲ್ಲಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಆಪ್ಷನ್ಗಳು ಕೂಡ ಬರ್ತಾ ಹೋಗುತ್ತೆ ನೀವು NPS ಅಲ್ಲಿ ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಆದರೆ ಈಗ ಏನು ಮಾಡಿದ್ದಾರೆ ಅದನ್ನ, ಸೊ ಯಾರಾದರೂ ತುಂಬ ಫುಲ್ಲು ನಾನು ಹೈ ರಿಸ್ಕ್ ತೊಗೊಳ್ತೀನಿ ಅಂತಾದರೆ ಮೊದಲು ಮ್ಯಾಕ್ಸಿಮಮ್ 75% ಅಷ್ಟೇ ಇದ್ದಿದ್ದು ನೀವು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಈಗ ಅಪ್ ಟು 100% ಇನ್ವೆಸ್ಟ್ ಮಾಡ್ಬೋದು. ಕೆಲವರಿಗೆ ಏನಿರುತ್ತೆ, ನನಗೆ ಎರಡು ಮಿಕ್ಸ್ ಬೇಕು. ಈ ರೀತಿ ನನಗೊಂದು 70% ದುಡ್ಡು ನಾನು ಹೈ ರಿಸ್ಕಲ್ಲಿ ಹಾಕ್ತೀನಿ, ನಾನು ಇನ್ನೂ ಏಜ್ ಚಿಕ್ಕದಿದೆ, ಇನ್ನು 30% ನಾನು ಒಂದು ಬ್ಯಾಲೆನ್ಸಿಂಗ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಫಂಡಲ್ಲಿ ಹಾಕ್ತೀನಿ ಅಂದರೆ ಅವಕಾಶ ಇರಲಿಲ್ಲ. ಒಂದು ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಪ್ರ್ಯಾನ್ ಅನ್ನೋ ಅಡಿನಲ್ಲಿ ಒಂದೇ ಪೆನ್ಷನ್ ಸ್ಕೀಮಲ್ಲಿ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಇತ್ತು. ಅಂದರೆ ನೀವು ಇವಾಗ ಮಾಡ್ರೇಟ್ ರಿಸ್ಕ್ ತೊಗೊತಾ ಇದ್ದೀರಾ ಅಂದರೆ ಅದರಲ್ಲಿ ಯಾವುದೋ ಒಂದು ಫಂಡನ್ನು ಚೂಸ್ ಮಾಡಿ. ಫಂಡ್ ಹೌಸ್ಗಳಿದೆ ಅಲ್ವಾ, ಈಗ ಬೇರೆ ಬೇರೆ ಫಂಡ್ ಹೌಸ್ಗಳಿಗೆ, ಆದಿತ್ಯ ಬಿರ್ಲಾ ಇದೆ, ಬ್ಯಾಂಕ್ಗಳದ್ದು ಫಂಡ್ ಹೌಸ್ಗಳಿದೆ, SBI ಆಗಿರಲಿ, ಕೋಟಕ್ದಾಗಲಿ, ಯಾವುದೋ ಒಂದು ಫಂಡ್ ಹೌಸನ್ನು ಚೂಸ್ ಮಾಡಿ, ಅವ್ರದ್ದು ಹಿಸ್ಟಾರಿಕಲ್ ರಿಟರ್ನ್ ಈ ಥರ ಇದೆ, ಚೆನ್ನಾಗಿದೆ, ಈ ಫಂಡ್ ಮ್ಯಾನೇಜರು ಅಂತ ನೀವು ಚೂಸ್ ಮಾಡಿದ್ರಿ ಅಂದರೆ ನಿಮ್ಮ ಅಷ್ಟು ದುಡ್ಡು ಆ ಫಂಡ್ ಹೌಸಲ್ಲಿ ಆ ಫಂಡ್ ಮ್ಯಾನೇಜರಲ್ಲೇ ಇನ್ವೆಸ್ಟ್ ಆಗಬೇಕಾಗಿತ್ತು. ಆದರೆ ಇನ್ನು ಮುಂದಕ್ಕೆ ಏನು ಥರ ಮಾಡಿದ್ದಾರೆ, ನೀವು ಸ್ಪ್ಲಿಟ್ ಮಾಡ್ತಾ ಹೋಗ್ಬೋದು. ಒಂದೇ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಕೆಳಗಡೆ ಮಲ್ಟಿಪಲ್ ಸ್ಕೀಮ್ಗಳನ್ನು ನೀವು ಮಾಡ್ತಾ ಹೋಗ್ಬೋದು. ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಈಗ 30 ವರ್ಷ ಏಜು, ಸೊ ರಿಸ್ಕ್ ತೊಗೊಳಕ್ಕೆ ಜಾಸ್ತಿ ಇದೆ ಅಂದರೆ ಅವ್ರು ಏನು ಮಾಡ್ಬೋದು, 70-30 ಅಂತ ಸ್ಪ್ಲಿಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅಂದರೆ 70 ಈಕ್ವಿಟಿಗೆ ಹಾಕ್ತಾರೆ, ಇನ್ನು 30 ಯಾವುದೋ ಒಂದು ಡೆಟ್ ರಿಲೇಟೆಡ್ ಆಗಿರುವಂಥ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ಇನ್ನೊಬ್ರು ಉಲ್ಟಾ, ಇನ್ನು ಈಗ ಯಾರಿಗೋ ಒಂದು 55 ವರ್ಷ ಏಜ್ ಆಗಿದೆ ಅಂತ ಅನ್ಕೊಳ್ಳೋಣ, ಅವ್ರು ಏನಾಗಬೇಕು, ಇವಾಗ ಜಾಸ್ತಿ ಈಕ್ವಿಟಿನಲ್ಲಿ ಬೇಡ, ಒಂದು 20% ಅಷ್ಟೇ ನನಗೆ ಈಕ್ವಿಟಿ ಸ್ಕೀಮು, ಇನ್ನು 80% ನಾನು ರಿಟೈರ್ಮೆಂಟ್ಗೂ ಹತ್ರ ಬರ್ತಾ ಇದ್ದೀನಿ, ಒಂದು ಫಿಕ್ಸ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ 2 ಫಂಡ್ ಹೌಸ್ಗಳನ್ನು ಚೂಸ್ ಮಾಡ್ಬೋದು. ಎರಡೂ ಕೂಡ ಒಂದೇ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಕೆಳಗಡೆ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಮೊದಲು ಈ ಅವಕಾಶ ಇತ್ತ ಅಂದರೆ ಇರಲಿಲ್ಲ. ಅದಕ್ಕೋಸ್ಕರನೇ NPS ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇದೆ, ವಿಡ್ರಾಲ್ಗೂ ಜಾಸ್ತಿ ಬೆನಿಫಿಟ್ಸ್ ಇಲ್ಲ ಅಂತ ನಾವು NPS ಬಗ್ಗೆ ಮಾತಾಡಿರಲಿಲ್ಲ. ಆದರೆ ಈ ಹೊಸ ಸ್ಕೀಮ್ ಕೆಳಗಡೆ ಮಲ್ಟಿಪಲ್ ಸ್ಕೀಮ್ ಫ್ರೇಮ್ವರ್ಕ್ ಅಂತ ಏನು ತಂದಿದ್ದಾರೆ, ಇದ್ರ ಕೆಳಗಡೆ ಅಪ್ ಟು 100% ಈಕ್ವಿಟಿ ಇನ್ವೆಸ್ಟ್ಮೆಂಟ್ಗೂ ಬಿಡ್ತಾ ಇದ್ದಾರೆ. ಜೊತೆಗೆ ಒಂದೇ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಕೆಳಗಡೆ ನೀವು ಮಲ್ಟಿಪಲ್ ಫಂಡ್ ಹೌಸ್ಗಳನ್ನು ನೀವು ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇದು ಒಂದು ಒಳ್ಳೆ ಫ್ಲೆಕ್ಸಿಬಿಲಿಟಿ ಅಂತ ನನಗೆ ಅನಿಸ್ತಾ ಹೋಯಿತು. ಇದು ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗ ಅಲ್ಲದಲ್ಲೇ ಇರೋರು, ಒಂದು ಒಳ್ಳೆ ರೀತಿಯಂತ ಪೆನ್ಷನ್ ತಗೋಬೇಕು, ನನಗೆ ರಿಸ್ಕು ಮ್ಯಾನೇಜ್ ಆಗಬೇಕು ಅನ್ನೋರಿಗೆ ಇದು ಒಳ್ಳೆಯ ರೀತಿಯಂತ ಟೈಲರ್ಡ್ ಸ್ಕೀಮ್ ಆಗಿ ಹೊರಹೊಮ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರೋದು, ಆಲ್ರೆಡಿ ಬಂದಿತ್ತು ಇದು ಲಾಸ್ಟ್ ಇಯರ್ ಬಜೆಟಲ್ಲಿ, ಅಪ್ ಟು 10% ಏನು ಬೇಸಿಕ್ ಸ್ಯಾಲರಿ ಮತ್ತು ಡಿಯರ್ನೆಸ್ ಅಲವೆನ್ಸ್ ಅಂತ ಬರ್ತಾ ಹೋಗುತ್ತಲ್ಲ, ಅದರ 10% ತನಕ ಮಾತ್ರ ಎಂಪ್ಲಾಯರ್, ಅಂದರೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ, ನಿಮ್ಮ ಎಂಪ್ಲಾಯರು ಕೂಡ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅದು ಅಪ್ ಟು 10% ಅಂತ ಇತ್ತು, ಅದನ್ನ ತೆಗೆದು ಏನು ಮಾಡಿದ್ರೆ ಈಗ 14%. ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಯಾವ ರೀತಿ ಇದೆಯೋ ಆ ರೀತಿ ಇಲ್ಲೂ ಕೂಡ ಪ್ರೈವೇಟ್ ಅವರಿಗೂ ಕೂಡ ಅಪ್ ಟು 14%
ಇನ್ವೆಸ್ಟ್ ಮಾಡ್ಬೋದು ಅಂತ ಮಾಡ್ತಾ ಹೋದ್ರೆ ಇದರಿಂದ ಏನಾಗ್ತಾ ಹೋಗುತ್ತೆ ನೋಡಿ. ನಿಮಗೆ ಈಗ ನಿಮ್ಗೆ ಯಾರ್ದೋ ಒಬ್ರದ್ದು ಸಂಬಳ ಅಂತ ಹೇಳ್ತೀನಿ. ಸಂಬಳ ಈಗ 15 ಲಕ್ಷ ಇದೆ ಅಂತ ಅನ್ಕೋಣ. ಅವ್ರ ಸಂಬಳ ಆ 15 ಲಕ್ಷದಲ್ಲಿ ಇವಾಗ ಅವ್ರ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 14% ಆಯಿತು ಅಂತಂದರೆ ಅವರ ಇನ್ ಹ್ಯಾಂಡ್ ಸ್ಯಾಲ್ರಿ ಆ 14% ಹೋಗಿ ಎಷ್ಟು ಬರುತ್ತೋ ಅದಕ್ಕೆ ಮಾತ್ರ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಮೊದಲು ಎಷ್ಟಿತ್ತು, ಮ್ಯಾಕ್ಸಿಮಮ್ ನೀವು 10% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತಿತ್ತು ಎಂಪ್ಲಾಯರು. ಈಗ 14% ಅಂತ ಮಾಡಿರೋದ್ರಿಂದ ನಿಮಗೆ ಬೀಳುವಂಥ ಟ್ಯಾಕ್ಸ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಎಸ್, ಇದು ನ್ಯೂ ರೆಜಿಮಿಗೂ ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಓಲ್ಡ್ ರೆಜಿಮಲ್ಲಿ ಇದ್ದವರಿಗೆ ನಿಮಗೆ ಮಲ್ಟಿಪಲ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನಿಮಗೆ 80C ಕೆಳಗಡೆ ಸಿಗುತ್ತೆ, 80CCD ಕೆಳಗಡೆ ಸಿಗುತ್ತೆ. ಆದರೆ ನ್ಯೂ ರೆಜಿಮ್ ಅವರಿಗೂ ಕೂಡ ಸಿಗ್ತಾ ಹೋಗುತ್ತೆ. ಅದು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಮಾತಾಡ್ತೀನಿ. ಆದರೆ ಇದು ಓಲ್ಡ್ ರೆಜಿಮಿಗೆ ಚೇಂಜ್ ಮಾಡಿಲ್ಲ ಇವರು, ಲಾಸ್ಟ್ ಇಯರ್ ಬಜೆಟಲ್ಲಿ ಚೇಂಜ್ ಮಾಡಿರೋದು. ಅಂದರೆ ಇನ್ನೂ ಯಾರಾದರೂ ನೀವು ಓಲ್ಡ್ ರೆಜಿಮಲ್ಲೇ ಇದ್ದೀರಾ ಅಂದರೆ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಎಂಪ್ಲಾಯರು ಮ್ಯಾಕ್ಸಿಮಮ್ 10% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಆದರೆ ಯಾರಾದರೂ ನ್ಯೂ ರೆಜಿಮಿಗೆ ಬಂದಿದ್ದೀರಾ ಅಂದರೆ ನಿಮ್ಮ ಎಂಪ್ಲಾಯರು 14% ಅಂದರೆ ನೀವು ಚೂಸ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಕೈಗೆ ಬರೋ ಸಂಬಳ ಕಮ್ಮಿ ಆಗುತ್ತೆ, ಆದರೆ ಆ ಮಿಕ್ಕಿದ ದುಡ್ಡು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ ಇನ್ವೆಸ್ಟ್ಮೆಂಟ್ ಆಗೋ ದುಡ್ಡಿಗೆ ಟ್ಯಾಕ್ಸು ಬೀಳೋದಿಲ್ಲ. ಈ ರೀತಿಯಾಗಿ ವರ್ಕ್ ಆಗ್ತಾ ಹೋಗುತ್ತೆ ಅದು, ಆಯ್ತಾ. ಸೊ ಈಗ ಯಾವ ರೀತಿಯಾಗಿ ಟ್ಯಾಕ್ಸು ಈ ರಿಟರ್ನ್ ಅಂತ ಕರುತ್ತೆ ಅಂದರೆ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಎಕ್ಸೆಂಪ್ಟ್ ಅಂತ ಕರಿತೀವಲ್ವಾ. ಸೊ ನೋಡಿ, ಇವಾಗ ಕಾಂಟ್ರಿಬ್ಯೂಟ್ ಮಾಡಬೇಕಾದ್ರೆ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತೀರೋ ಓಲ್ಡ್ ರೆಜಿಮಲ್ಲಿ ಇದ್ದವರು ನೀವು ಅಪ್ ಟು 1.5 ಲಕ್ಷ ತನಕ ನೀವು ಏನು ಕಾಂಟ್ರಿಬ್ಯೂಟ್ ಮಾಡಿರ್ತೀರೋ ಮ್ಯಾಕ್ಸನ್ನು 80C ಸೆಕ್ಷನ್ ಕೆಳಗಡೆ ತೋರಿಸ್ಬೋದು ಓಲ್ಡ್ ರೆಜಿಮಲ್ಲಿ ಇದ್ದವರು. ಅದಲ್ಲದೆ ನೀವು ಅದಕ್ಕಿಂತ ಹೆಚ್ಚುವರೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ NPS ಅಲ್ಲಿ ಅಂತಂದರೆ ಇನ್ನೂ ಅಪ್ ಟು 50,000 ತನಕದನ್ನು 80CCD 1B ನಲ್ಲಿ ತೋರಿಸ್ಬೋದು. ಅಂದರೆ ಓಲ್ಡ್ ರೆಜಿಮಲ್ಲಿ ಇರೋರು ಒಟ್ಟಾರೆಯಾಗಿ 2 ಲಕ್ಷ ರೂಪಾಯಿನ ನೀವು NPS ಅಲ್ಲಿ ತೋರಿಸ್ಬೋದು. ಅಪ್ ಟು 2 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದನ್ನ ನೀವು ತೋರಿಸ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತ ಒಂದು ಬರುತ್ತೆ, ಇದು 80CCD 2 ಸೆಕ್ಷನಲ್ಲಿ ಬರುತ್ತೆ. ಇದು ಓಲ್ಡ್ ರೆಜಿಮಲ್ಲಿ ಇದ್ದವರಿಗೆ 10% ತನಕ ಡಿಡಕ್ಟ್ ಆಗುತ್ತೆ. ಅಷ್ಟು ಡಿಡಕ್ಟ್ ಆಗಿ ನಿಮ್ಮದು ಮಿಕ್ಕಿದ ಏನು ಸ್ಯಾಲರಿ ಬಂದಿರುತ್ತೋ ಅದಕ್ಕೆ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಆದರೆ ನ್ಯೂ ರೆಜಿಮಲ್ಲಿ ಇರೋರಿಗೆ ಹೋದ ವರ್ಷ ಬಜೆಟ್ ಅನುಸಾರವಾಗಿ ಈ ವರ್ಷದಿಂದ ಎಷ್ಟು ಸಿಗುತ್ತೆ, ಅಪ್ ಟು 14% ತನಕ ನಿಮ್ಮದು ಡಿಡಕ್ಟ್ ಆಗ್ತಾ ಹೋಗುತ್ತೆ. ಅಷ್ಟನ್ನು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು, ಅಷ್ಟಕ್ಕೆ ನಿಮಗೆ ಟ್ಯಾಕ್ಸು ಬೀಳೋದಿಲ್ಲ. ಬಟ್ ನ್ಯೂ ರೆಜಿಮಲ್ಲಿ ಇದ್ದವರಿಗೆ ಸಿಗುವಂಥದ್ದು ಇದೊಂದೇ ಬೆನಿಫಿಟ್. ಮತ್ತೆ ಹೇಳ್ತಾ ಇದ್ದೀನಿ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತ 80CCD ಇದೆಯಾ ಅದು ಮಾತ್ರ. ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರೋ ಅದನ್ನ ನೀವು ಯಾವುದೇ ಸೆಕ್ಷನಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಅಂದರೆ ಸೆಲ್ಫ್ ಕಾಂಟ್ರಿಬ್ಯೂಷನ್ಗಳು ತೋರ್ಸೋಕ್ಕಾಗೋದಿಲ್ಲ, ಅದು ಓಲ್ಡ್ ರೆಜಿಮಲ್ಲಿ ಮಾತ್ರ ಅಪ್ಲಿಕೇಬಲ್ ಇದ್ದಿದ್ದು. ಬಟ್ ನ್ಯೂ ರೆಜಿಮಲ್ಲಿ ನಿಮಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾತ್ರ ಟ್ಯಾಕ್ಸ್ ಫ್ರೀ ಇರುತ್ತೆ. ಅದೇ ರೀತಿಯಾಗಿ ಅಕ್ಯುಮುಲೇಷನ್ ಆಗಿರೋ ದುಡ್ಡು ಕೂಡ ಟ್ಯಾಕ್ಸ್ ಫ್ರೀ ಇರುತ್ತೆ. ಅಂದರೆ ಅದಕ್ಕೆ ಮತ್ತೆ ಏನು ಟ್ಯಾಕ್ಸ್ ಬೀಳೋದಿಲ್ಲ ಅಕ್ಯುಮುಲೇಟ್ ಆಗಿರುವಂಥ ದುಡ್ಡರಿಗೆ, ಅದಕ್ಕೆ ಬರುವಂಥ ರಿಟರ್ನ್ಸಿಗೆ. ಆದರೆ ವಿಡ್ರಾಲ್ ಟೈಮಲ್ಲಿ ಮಾತ್ರ ಎರಡು ಮಿಕ್ಸ್ ಇದೆ. ಅಂದರೆ ವಿಡ್ರಾಮಲ್ಲಿ ಈಗ ಸದ್ಯಕ್ಕಿರೋ ರೂಲ್ಸು ಇದೆ, ಇವಾಗ ಅಕ್ಟೋಬರ್ 17ನೇ ತಾರೀಕು ಫೈನಲೈಸ್ ಆಗುತ್ತೆ ಅಂತ ಅನ್ನಲ್ಲ, ಈ ರೂಲ್ಸನ್ನೇ ಚೇಂಜ್ ಮಾಡೋಕ್ಕೆ ಹೋಗಿರುವಂಥದ್ದು. ಮೊದಲು ಏನಿದೆ ಅಂದರೆ ಮೆಚುರಿಟಿ ಅಂದರೆ ಸುಮಾರು ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಅದು ಒಂದು ಸೂಪರ್ ಆನ್ಯುವೇಷನ್ ಏಜ್ ಅಂತ ಕರೀತಾರೆ. ಅದೇ ಯಾವಾಗ 60 ವರ್ಷ ಆದಾಗಲೇ ಇರುವಂಥದ್ದು. ಸೊ 60 ವರ್ಷನೇ ಮೆಚುರಿಟಿ ಪೀರಿಯಡ್. 60 ವರ್ಷದಲ್ಲಿ ನೀವೇನು ಮಾಡ್ಬೋದು, ನೀವೆಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದರ 60% ದುಡ್ಡನ್ನು ಮಾತ್ರ ನೀವು ಟ್ಯಾಕ್ಸ್ ಫ್ರೀ ಆಗಿ ತೆಗೋಬೋದು. ಅಂದರೆ ಓವರ್ ದ ಇಯರ್ಸ್ ನೀವು 30 ವರ್ಷಕ್ಕೆ ಕೆಲಸ ಶುರು ಮಾಡಿದ್ದೀರಾ, ಅಥವಾ 25 ವರ್ಷಕ್ಕೆ ಕೆಲಸ ಶುರು ಮಾಡಿದ್ದೀರಾ, ಅಥವಾ 30 ವರ್ಷಕ್ಕೆ ನೀವು NPS ಅಕೌಂಟನ್ನು ಓಪನ್ ಮಾಡಿದ್ದೀರಾ, 60 ವರ್ಷ ತನಕ ನೀವು ಇನ್ವೆಸ್ಟ್ ಮಾಡ್ತಾ ಬಂದಿರಾ, ಸರಿ ಸುಮಾರು 20 ಲಕ್ಷ ರೂಪಾಯಿನ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ 20 ಲಕ್ಷದಲ್ಲಿ ನೀವು ಎಷ್ಟು ಮಾಡ್ಬೋದು, 60% ಮಾತ್ರ. 20 ಲಕ್ಷದಲ್ಲಿ 60% ಮಾತ್ರ ನಿಮ್ಗೆ ಏನಾಗುತ್ತೆ, ಟ್ಯಾಕ್ಸ್ ಫ್ರೀ ಆಗಿ ನಿಮ್ಮ ಕೈಗೆ ಸಿಗ್ತಾ ಹೋಗುತ್ತೆ. ಮಿಕ್ಕಿದ್ದು 40% ನೀವೇನು ಮಾಡಬೇಕು, ಪೆನ್ಷನ್ ಅಂತ ತಗೋಬೇಕು. ಆ ಪೆನ್ಷನ್ ಅಂತ ತೊಗೊಳೋದು ನಿಮಗೆ ಏನಾಗ್ತಾ ಹೋಗುತ್ತೆ, ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಅಂದರೆ ನಿಮ್ಗೆ ಅವಾಗ ಏನು ಆದಾಯ ಬರ್ತಾ ಇರುತ್ತೋ ಅದಕ್ಕೆ ಅಪ್ ಟು ಸೀನಿಯರ್ ಸಿಟಿಸನ್ಸ್ಗೆ 3 ಲಕ್ಷ ತನಕ ಇದೆ ಅಲ್ವಾ. ಸೊ ಆ ರೀತಿಯಾಗಿ ನೀವು ಟ್ಯಾಕ್ಸ್ ತೋರಿಸ್ತಾ ಹೋಗಬೇಕು ಪೆನ್ಷನಿಗೆ ಬರೋದು. ಸೊ ಇಲ್ಲಿ ರಿಟರ್ನ್ಸಲ್ಲಿ ಕಂಪ್ಲೀಟಾಗಿ ಟ್ಯಾಕ್ಸ್ ಫ್ರೀ ಇದೆಯಾ, ಇಲ್ಲ. ಯಾವುದು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಇದೆಯೋ ಅದು ಮಾತ್ರ ಟ್ಯಾಕ್ಸ್ ಫ್ರೀ ಇರುವಂಥದ್ದು, ಮಿಕ್ಕಿದ್ದಕ್ಕೆ ಬೀಳ್ತಾ ಹೋಗುತ್ತೆ. ಸೊ ಈ ಸ್ಟೇಟಸ್ ಅಂದರೆ ಹೇಳ್ತಾ ಹೋಗ್ಬೋದು, ಆದರೆ ಕಂಪ್ಲೀಟ್ಲಿ ಈ ಅಲ್ಲ NPS, ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಇವಾಗ ಚೇಂಜಸ್ ಅಂತ ಹೇಳಿದ್ನಲ್ಲ, ಈಗ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ Tier 1ನಲ್ಲಿ ನೋಡಿ ಏನಾಗುತ್ತೆ ಅನ್ನೋದಕ್ಕೆ. ಇವಾಗ Tier 1ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗೋದಾದರೆ ಮಲ್ಟಿಪಲ್ ಅಸೆಟ್ ಕ್ಲಾಸ್ಗಳಿದೆ. ಇವಾಗ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಕಾರ್ಪೊರೇಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಆಲ್ಟರ್ನೇಟಿವ್ ಅಸೆಟ್ಸ್ ಅಂತ ಬೇರೆದು ಒಂದಿಷ್ಟು ಇರುತ್ತೆ, ಅದು ಡೆಟ್ ರಿಲೇಟೆಡ್ ಸ್ಕೀಮ್ಸು, ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಈಗ ಆಕ್ಟಿವ್ ಚಾಯ್ಸ್ ಅಂತ ಇದೆ, ಆಟೋ ಚಾಯ್ಸ್ ಅಂತ ಇದೆ. ಇದೆಲ್ಲ ನೀವು NPS ಅಕೌಂಟ್ ಓಪನ್ ಮಾಡೋಕ್ಕೆ ಹೋದಾಗ ನಿಮಗೆ ಕೇಳ್ತಾ ಹೋಗುತ್ತೆ, ನೀವು ಆಕ್ಟಿವ್ ಚಾಯ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಆಟೋ ಚಾಯ್ಸಲ್ಲಿ ಇಷ್ಟಪಡ್ತೀರಾ ಅಂತ. ಆಕ್ಟಿವ್ ಚಾಯ್ಸ್ ಅಂದರೆ ನೀವೇ ಹೇಳಬೇಕು ಎಷ್ಟು ಪರ್ಸೆಂಟೇಜು ನಂದು ಈಕ್ವಿಟಿಗೆ ಹೋಗಬೇಕು, ಮಿಕ್ಕಿದ್ದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗಬೇಕು ಅಂತ ನೀವೇ ಸೆಟ್ ಮಾಡಿ ಇಡಬೇಕು. ಈಗ ಇದು ಮೊದಲು 75% ಮ್ಯಾಕ್ಸಿಮಮ್ ಅಷ್ಟೇ ಈಕ್ವಿಟಿಗೆ ಅಂತ ಇದ್ದಿದ್ದು, ಮಿಕ್ಕಿದ್ದು 25% ನೀವು ಇದನ್ನು ಚೂಸ್ ಮಾಡಲೇಬೇಕಿತ್ತು. ಆದರೆ ಈಗ ನೀವು 100% ಈಕ್ವಿಟಿನಲ್ಲಿ ಬೇಕಾದರೂ ಇನ್ವೆಸ್ಟ್ ಮಾಡಬಹುದು NPSನಲ್ಲಿ, ಹೊಸ ರೂಲ್ಸ್ ಪ್ರಕಾರ ಇದು ಅಪ್ರೂವ್ ಆಗಿದೆ. ಅದೇ ರೀತಿಯಾಗಿ ನಿಮಗೆ ಕನ್ಫ್ಯೂಷನ್ ಇದೆ ಬೇಡ ಅನ್ನೋದಾದರೆ ನೀವು ಆಟೋ ಚಾಯ್ಸ್ ತಗೋಬೋದು. ಆಟೋ ಚಾಯ್ಸ್ ಮಾಡಿದ್ರೆ ಏನು ಮಾಡ್ತಾರೆ, ನಿಮಗೆ ಏಜ್ ಅನುಸಾರ ನಿಮಗೆ ಏಜ್ ಜಾಸ್ತಿ ಆಗ್ತಾ ಬರ್ತಿದೆ ಅಂದರೆ ಏನು ಮಾಡ್ತಾರೆ, ಈಕ್ವಿಟಿನಲ್ಲಿ ಎಕ್ಸ್ಪೋಜರ್ನ ಆಟೋಮೆಟಿಕ್ ಆಗಿ ಕಮ್ಮಿ ಮಾಡ್ತಾ ಬರ್ತಾರೆ. ಅದೇ ರೀತಿಯಾಗಿ ನಿಮ್ಮದು ಏಜ್ನು ಹೆಂಗಿದೆ ಅಂತಂದರೆ ನಿಮ್ದು ಈಕ್ವಿಟಿನಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ನೀವು ಚೂಸ್ ಮಾಡ್ಕೊತ ಹೋಗ್ಬೋದು. ಆಕ್ಟಿವ್ ಆಟೋ ಚಾಯ್ಸ್ ಅಂತ ಇಟ್ಬಿಟ್ರೆ ಅಂತಂದರೆ ನಿಮ್ಗೆ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಆಟೋಮೆಟಿಕ್ ಆಗಿ ನಿಮ್ಮದು ಈಕ್ವಿಟಿ ಎಕ್ಸ್ಪೋಜರ್ ಕಮ್ಮಿ ಆಗ್ತಾ ಬರುತ್ತೆ, ಬೇರೆ ಡೆಟ್ ರಿಲೇಟೆಡ್ ಏನು ಎಕ್ಸ್ಪೋಜರ್ ಇರುತ್ತೋ ಅದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಯಾರಿಗಾರು ಕನ್ಫ್ಯೂಷನ್ ಇದೆ ನಾನು ಏನು ರೀತಿ ಮಾಡೋದು ಏನು ಅಂತಂದರೆ ನೀವು ಆರಾಮಾಗಿ ಆಟೋ ಚಾಯ್ಸ್ ತಗೋಬೋದು. ಇಲ್ಲ ನನಗೆ ಕ್ಲಾರಿಟಿ ಇದೆ, ನಾನು ರಿಸ್ಕ್ ತೊಗೊಳಕ್ಕೂ ರೆಡಿ ಇದ್ದೀನಿ, ನಂದು ಬೇರೆ ಡೈವರ್ಸಿಫಿಕೇಷನ್ ಮಾಡಿದ್ದೀನಿ ಅಂದರೆ
ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಆಕ್ಟಿವ್ ಚಾಯ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇದೆರಡು Tier 1ನಲ್ಲಿ ಅಪ್ಲಿಕೇಬಲ್ ಆಗುವಂಥದ್ದು. ಅದೇ ರೀತಿಯಾಗಿ ಅಡ್ವಾಂಟೇಜ್ ಏನು ಹಾಗಾದರೆ ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಅಂದರೆ ನೋಡಿ, ಇದು ಒಂದು ಇಡೀ ವಿಶ್ವದಲ್ಲೇ ಒಂದು ಲೋಯೆಸ್ಟ್ ಕಾಸ್ಟ್ ರಿಟೈರ್ಮೆಂಟ್ ಪ್ರಾಡಕ್ಟ್ ಇದು ಗ್ಲೋಬಲಿ ಇರೋವಂಥದ್ದು. ಹಾಗಾಗಿ NPS ಇವಾಗ ತುಂಬ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಇವಾಗ ಈ 60% ಏನು ವಿಡ್ರಾಲ್ ಇತ್ತಲ್ಲ, ನಾನು ವಿಡ್ರಾಲ್ ಹೇಳಿದ್ನಲ್ಲ ನಿಮಗೆ, ಆ 60% ವಿಡ್ರಾಲ್ನ ಇವಾಗ 80%ಗೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಫೈನಲೈಸ್ ಆಗಿಲ್ಲ. ಇದು ಫೈನಲ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ? ಅಕ್ಟೋಬರ್ 17ನೇ ತಾರೀಕು ನಂತರ ಬರ್ತಾ ಹೋಗುತ್ತೆ. ಸೊ ಈ 60 ವರ್ಷ ಆದಾಗ ನಿಮಗೆ ಗೊತ್ತಿರೋ ಹಾಗೆ ಈಗ ಇರೋ ರೂಲ್ಸ್ ಪ್ರಕಾರ ಏನು 60% ದುಡ್ಡು ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅದರ 60% ದುಡ್ಡನ್ನ ಟ್ಯಾಕ್ಸ್ ಫ್ರೀ ಆಗಿ ನೀವು ವಿಡ್ರಾ ಮಾಡ್ಕೋಬಹುದು. ಆದರೆ ಇನ್ನು ಮಿಕ್ಕಿದ 40% ದುಡ್ಡನ್ನ ನೀವು ಪೆನ್ಷನ್ ಆಗಿ ತಗೊಳ್ಳೇಬೇಕು. ಆದರೆ ಹೊಸ ರೂಲ್ ಅಪ್ಲಿಕೇಬಲ್ ಆಯಿತು ಅಂದರೆ, ಅದು ಫೈನಲ್ ಆಯಿತು ಅಂತಂದರೆ, ಪ್ರಪೋಸಲ್ ಇಟ್ಟಿರೋದು 80% ಅಮೌಂಟನ್ನು ನೀವು ಕಂಪ್ಲೀಟ್ ಆಗಿ ವಿಡ್ರಾ ಮಾಡ್ಕೋಬಹುದು. ಇನ್ನು 20% ಮಾತ್ರ ನೀವು ಬೇಕಾದರೆ ನೀವು ಪೆನ್ಷನ್ಗೆ ತಗೊಂಡು ಹೋಗ್ಬೋದು. ಯಾಕೆ ನಾನು ಇದರ ಪರವಾಗಿದ್ದೀನಿ ಅಂದರೆ ನೋಡಿ, 60 ವರ್ಷ ಆದಾಗ ಒಬ್ಬೊಬ್ಬರಿಗೆ ಒಂದೊಂದು ಮೆಡಿಕಲ್ ಕಂಡೀಷನ್ ಇರ್ಬೋದು, ಮನೆಯಲ್ಲಿ ಮಕ್ಕಳು ಸರಿಯಾಗಿ ನೋಡ್ಕೊಂಡಲ್ಲೇ ಇರ್ಬೋದು. ಹೌದು, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು ಇವಾಗ ಅಲ್ವಾ. ಸೊ ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಅನಾಥಾಶ್ರಮಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಟೈಮಲ್ಲಿ ನಿಮಗೆ ದುಡ್ಡು ಬೇಕಾಯಿತು ಅಂತಂದರೆ ನಿಮ್ಮ ದುಡ್ಡು ತೊಗೊಳೋ ಹಾಗೆ ಇಲ್ಲ, ಅಥವಾ ಏನೋ ಒಂದು ಮೆಡಿಕಲ್ ಇಮಿಡಿಯೇಟ್ ಖರ್ಚು ಬಂತು, ಅದಕ್ಕೆ ನಿಮಗೆ ಇಲ್ಲ ಅಂತ ಅನ್ನೋದಾದರೆ ಸೊ ಇನ್ಶೂರೆನ್ಸ್ಗಳು ಇರುತ್ತೆ. ಆದರೆ ಕೆಲವೊಂದು ಇನ್ಶೂರೆನ್ಸ್ಗಳು ಎಲ್ಲರೂ ಮಾಡಿಸಿರಲ್ಲ, ಅಥವಾ 60 ವರ್ಷ ಕವರ್ ಆಗತ್ತಂಗೆ. ಅದಕ್ಕೆ ನಾನು ಹೇಳೋಂಥದ್ದು, ಯಾವತ್ತೂ ನಾವು ಇನ್ಶೂರೆನ್ಸ್ ಹೊಂದಿದ್ರೆ ಇದೆಲ್ಲ ಪೀಸ್ ಆಫ್ ಮೈಂಡ್. ಇಲ್ಲ ಅಂತಂದರೆ, ಇನ್ಶೂರೆನ್ಸ್ ಇಲ್ಲ ಅಂತಂದರೆ ನಾವು ಏನೇನು ಇನ್ವೆಸ್ಟ್ಮೆಂಟ್ಗಳಿದೆಯೋ ಅದನ್ನು ಕೂಡ ನಮಗೆ ಆ ಟೈಮಿಗೆ ಸಿಗುತ್ತಾ, ಏನು ಕತೆ ಅಂತೆಲ್ಲ ಯೋಚನೆ ಮಾಡ್ತಾ ಹೋಗಬೇಕು. ಹಾಗಾಗಿ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸು, ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಇರುವಂಥದ್ದು ತುಂಬ ಇಂಪಾರ್ಟೆಂಟು. ಬಟ್ 80% ಅಂತ ಮಾಡಿರೋದಂಥದ್ದು ಸ್ವಾಗತಾರ್ಹ ಬೆಳವಣಿಗೆ. ಯಾರಿಗಾದ್ರೂ ನೀಡ್ ಇದೆ ಅಂದರೆ ಅವರು 80% ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅದರ 80% ದುಡ್ಡನ್ನು ತಗೊಂಡು ಹೋಗ್ಬೋದು. ಈಗ 20 ಲಕ್ಷದ ಉದಾಹರಣೆನ ತೊಗೊಳೋದಾದರೆ, ಮೊದಲನೇ ಕೇಸಲ್ಲಿ ನೀವು 60% ಅಷ್ಟೇ ವಿಡ್ರಾಲ್ ಅಂತಂದರೆ ಎಷ್ಟಾಯಿತು? ಅಪ್ ಟು ನೀವು 12 ಲಕ್ಷ ಮಾತ್ರ ನೀವು ವಿಡ್ರಾ ಮಾಡ್ಕೋಬೋದು. ಇನ್ನು 8 ಲಕ್ಷ ನೀವು ಪೆನ್ಷನ್ ಅಂತಲೇ ನೀವು ತಿಂಗಳೇ ತೊಗೊತಾ ಹೋಗಬೇಕು ಅಂತಿತ್ತು. ಆದರೆ ಈಗ 80% ಅಂತ ಮಾಡಿದ್ರೆ 16 ಲಕ್ಷ ರೂಪಾಯಿ ತನಕ, ನೀವು ಯಾರಾದರೂ 20 ಲಕ್ಷ ಸೇವ್ ಮಾಡಿದ್ರಿ ಅಂದರೆ 16 ಲಕ್ಷ ತನಕ ನೀವು ಒಂದೇ ಸಲ ವಿಡ್ರಾ ಮಾಡ್ಕೋಬೋದು, ಟ್ಯಾಕ್ಸ್ ಫ್ರೀ ಆಗಿ. ಅದು ಇಂಪಾರ್ಟೆಂಟ್. ಇನ್ನು 4 ಲಕ್ಷನ ಮಾತ್ರ ನೀವು ಪೆನ್ಷನ್ ಆಗಿ ನಾನು ತಿಂಗಳ ತೊಗೊತೀನಿ ಅಂತ ನೀವು ಮಾಡ್ತಾ ಹೋಗ್ಬೋದು. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಹಾಗಾದರೆ ಪಾರ್ಷಿಯಲ್ ವಿಡ್ರಾಲ್ ಇಲ್ವೇ ಇಲ್ವಾ? ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾನು 60 ವರ್ಷಕ್ಕೇ ಡ್ರಾ ಮಾಡೋದಾ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ತಿದ್ದುಪಡಿನ ತರ್ತಾ ಇದ್ದಾರೆ. ಅದು ಕನ್ಫರ್ಮ್ ಆಗಿಲ್ಲ. ಫೈನಲ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ? ಅಕ್ಟೋಬರ್ 17ನೇ ತಾರೀಕು ಬರ್ತಾ ಹೋಗುತ್ತೆ. ಏನು ಹೇಳಿದ್ದಾರೆ? ಈಗ 60 ವರ್ಷ ತನಕನೇ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ತೆಗೆದು ಮಿನಿಮಮ್ 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಅಂತಂದರೆ, ನೀವು ಬೇರೆ ಬೇರೆ ಈಗ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಇದರಲ್ಲೆಲ್ಲ ನೋಡ್ತಿರಲ್ವಾ, ಮಿನಿಮಮ್ 15 ವರ್ಷ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತಲ್ವಾ, ಆ ರೀತಿಯ 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಅದು ಇನ್ನೂ ಫೈನಲ್ ಆಗಿಲ್ಲ. ಆ ಥರ ಆಯಿತು ಅಂದರೆ 60 ವರ್ಷ ತನಕ ವೆಯ್ಟ್ ಮಾಡಬೇಕು ಅಂತಲೂ ಇಲ್ಲ. ಯಾರಾದರೂ 30 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ರೆ ಅಂದರೆ 45 ವರ್ಷಕ್ಕೆ ನೀವು ಮೆಚ್ಯೂರ್ ಆಗಿ ನೀವು ತಗೊತಾ ಹೋಗ್ಬೋದು. ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ಬೋದು, ಆದರೆ 45 ವರ್ಷಕ್ಕೆ ತೆಗೆಯುತ್ತೋ. ಈಗ ಈ ಅವಕಾಶ ಇಲ್ಲ. ಈಗ 60 ವರ್ಷ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಅದು ಕೂಡ ಇಂಪಾರ್ಟೆಂಟು. ಪಾರ್ಷಿಯಲ್ ವಿಡ್ರಾಲ್ ಈಗಲೂ ಕೂಡ ಅಲೋಡ್ ಇದೆ. ಯಾವಾಗ? ನೀವು 3 ವರ್ಷನಾದರೂ ಮಿನಿಮಮ್ ಇನ್ವೆಸ್ಟ್ ಮಾಡಿರಬೇಕು NPS ಅಲ್ಲಿ, ಆಯಿತಾ? 3 ವರ್ಷ ಆದಮೇಲೆ ನೀವು ಎಷ್ಟು ಅಕ್ಯುಮುಲೇಟ್ ಮಾಡಿರ್ತೀರೋ, ಒಂದು 3 ಲಕ್ಷ ಇನ್ವೆಸ್ಟ್ ಆಗಿರ್ಬೋದು, ಅಥವಾ ಒಂದು 2 ಲಕ್ಷ ಇನ್ವೆಸ್ಟ್ ಆಗಿರ್ಬೋದು, ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಆಗಿರ್ಬೋದು, ಆ ಇನ್ವೆಸ್ಟ್ ಆಗಿರೋ ಮೊತ್ತದಲ್ಲಿ 25% ಮಾತ್ರ ನೀವು ಹೊರಗೆ ತೆಗಿಬೋದು. ಯಾವಾಗ? ಸ್ಪೆಸಿಫಿಕ್ ರೀಸನ್ನು, ಮಕ್ಕಳ ಎಜುಕೇಷನಿಗೆ ಬೇಕು, ಮಕ್ಕಳ ಮದುವೆಗೆ ಬೇಕು, ಅಥವಾ ಒಂದು ಹೊಸ ಮನೆ ಖರೀದಿ ಮಾಡ್ತಾ ಇದ್ದೀನಿ ಅಂತ ಬೇಕು, ಅಥವಾ ಏನೋ ಒಂದು ಸ್ಪೆಸಿಫೈಡ್ ಇಲ್ನೆಸ್ ಬಂದಿದೆ, ತುಂಬ ದೊಡ್ಡ ಮೆಡಿಕಲ್ ಖರ್ಚಿದೆ ಅಂತಂದರೆ ಆ ಕಾರಣದಲ್ಲಿ ಮಾತ್ರ 25% ವಿಡ್ರಾ ಮಾಡ್ಕೋಬೋದು. ಅದಕ್ಕೂ ಏನಾದರೂ ಚೇಂಜಸ್ನ ತರ್ತಾರ 17ನೇ ತಾರೀಕು ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ಅಂತ ನೋಡ್ಬೋದು. ಆದರೆ ವಿಡ್ರಾಲ್ಗೆ ನಾನು ಅಷ್ಟೊಂದು ಪಾರ್ಷಿಯಲ್ ವಿಡ್ರಾಲ್ ಅಲೋ ಮಾಡಬಾರ್ದು. ಅವಾಗ ಏನಾಗುತ್ತೆ, ಒಂದು ಡಿಸಿಪ್ಲಿನ್ ಬರ್ತಾ ಹೋಗೋದಿಲ್ಲ. ಅದು ಅದೇ ರೀತಿ ಇದ್ರೂ ತೊಂದರೆ ಇಲ್ಲ. ಜೊತೆಗೆ ಯಾರಾದರೂ 5 ಲಕ್ಷಕ್ಕಿಂತ ಒಳಗಡೆ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದಾದರೆ ಅವರು ಕಂಪ್ಲೀಟಾಗಿ ನೀವು ವಿಡ್ರಾಲ್ ಮಾಡ್ಕೋಬೋದು, ಆ್ಯನ್ಯುಟಿನ ತೊಗೊಂತಲೇ. ಅದು ಈಗಲೂ ಕೂಡ ಅಪ್ಲಿಕೇಬಲ್ ಇದೆ. ಅದು ಕನ್ಫರ್ಮ್ ಆದಮೇಲೆ ನಾನು ಏನೇನು ವಿಡ್ರಾಲ್ ಚೇಂಜಸ್ ಏನಾಗಿದೆ ಅನ್ನೋದನ್ನ ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಒಂದಿನ ಮಾತಾಡ್ಕೊಡ್ತೀನಿ. ಬಟ್ ಇವಾಗಿರುವಂಥ ವಿಡ್ರಾಲ್ ರೂಲ್ಸು ಇದು. ಸೊ ಪ್ರಪೋಸ್ ರೂಲ್ಸ್ ಪ್ರಕಾರ ಈಗ 80% ವಿಡ್ರಾಲ್ ಲಿಮಿಟ್ಗೆ ಚೇಂಜ್ ಮಾಡ್ತಾರೆ ಅಂತ ಇದೆ. ಅದೇನಾದ್ರು ಆಗುತ್ತೆ ಇಲ್ಲ ನೋಡೋಣ. ಜೊತೆಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಈಗ 60 ವರ್ಷ ತನಕ ಮಿನಿಮಮ್ ಇನ್ವೆಸ್ಟ್ ಮಾಡಲೇಬೇಕು ಅಂತಿದೆಯಲ್ಲ, ಅದನ್ನ ತೆಗೆದು 15 ವರ್ಷ, ನೀವು ಯಾವಾಗ ಶುರು ಮಾಡಿರ್ತೀರೋ ಅವಾಗಿಂದ 15 ವರ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಪೋಸಲಲ್ಲಿ. ಅದು ಫೈನಲ್ ಆದಮೇಲೆ ಗೊತ್ತಾಗ್ತಾ ಹೋಗುತ್ತೆ, ನೋಡೋಣ ಏನು ಚೇಂಜಸ್ ಬರುತ್ತೆ ಅಂತ. ಸೊ ಇದಲ್ಲದೆ ಟ್ಯಾಕ್ಸ್ ಅಡ್ವಾಂಟೇಜು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಓಲ್ಡ್ ರೆಜಿಮಲ್ಲಿ ಇದ್ದವರಿಗೆ ಅಪ್ ಟು 2 ಲಕ್ಷ ಸಿಗುತ್ತೆ. ನ್ಯೂ ರೆಜಿಮಲ್ಲಿ ಇದ್ದವರಿಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೋ ಅಷ್ಟು ಗ್ರಾಸ್ ಸ್ಯಾಲರಿನಲ್ಲಿ ಡಿಡಕ್ಟ್ ಆಗಿ ಮಿಕ್ಕಿದ್ದಕ್ಕೆ ಮಾತ್ರ ನಿಮಗೆ ಇದು ಬೀಳ್ತಾ ಹೋಗುತ್ತೆ, ಏನು ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಜೊತೆಗೆ ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಇವಾಗ ನೀವು ಮಲ್ಟಿಪಲ್ ಫಂಡ್ ಮ್ಯಾನೇಜರ್ಗಳನ್ನ ಚೂಸ್ ಮಾಡ್ಬೋದು, ಆಕ್ಟಿವ್ ಚಾಯ್ಸು, ಆಟೋ ಚಾಯ್ಸು, ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಮಲ್ಟಿಪಲ್ ಫಂಡ್ಗಳನ್ನು ಒಂದೇ ಪ್ರಾನ್ ಅಕೌಂಟ್ ಕೆಳಗಡೆ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಇದು ನೀವು ಕೆಲಸ ಚೇಂಜ್ ಮಾಡಲಿ, ಜಾಬ್ ಚೇಂಜ್ ಮಾಡಲಿ, ನೀವು NRI ಆಗಲಿ, OCI ಆಗಲಿ, ಏನೇ ಆದ್ರೂ ಕೂಡ ಇದು ಪೋರ್ಟಬಲ್ ಮಾಡೋ ಥರ ಇರುತ್ತೆ. ಯಾವುದೇ ರೀತಿ
ಇದೆ ಅಂತ ಟೆನ್ಷನ್ ಬೇಕಾಗಿಲ್ಲ NPS ಅಲ್ಲಿ. ಹಾಗಾಗಿ ಇದು NPS ಒಂದು ತುಂಬ ಇಂಪಾರ್ಟೆಂಟ್ ಸ್ಕೀಮ್ ಆಗಿ ಹೊರಹೊಮ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಮಾಹಿತಿ ಬೇಕು ಅಂತಂದರೆ ತಿಳಿಸಿ. ಆದರೆ ಹಳೆ ವಿಡಿಯೋಗಳಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. NPS ಇನ್ವೆಸ್ಟ್ಮೆಂಟ್ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮಗೆ NPS ಪೇಜ್ ಸಿಗುತ್ತೆ. ಇದರಲ್ಲಿ ಈ ಪೇಜಿಗೆ ಬಂದರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತ ಹೋಗ್ಬೋದು. ನೋಡಿ, ಇಲ್ಲಿ ರಿಜಿಸ್ಟರ್ ಫಾರ್ NPS ಅಂತ ಕೊಟ್ಟರೆ 4 ಆಯ್ಕೆಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೀವು ಇಂಡಿವಿಜುವಲ್ ಸಬ್ಸ್ಕ್ರೈಬರ್, NPS ವಾತ್ಸಲ್ಯ ಮೈನರಿಗೆ ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ, ಗೌರ್ಮೆಂಟ್ ಸಬ್ಸ್ಕ್ರೈಬರ್ ಅಥವಾ UPS ಯಾರು 1 ಏಪ್ರಿಲ್ 2025 ನಂತರ ಜಾಯ್ನ್ ಆಗಿದ್ರು ಅವರಿಗೆ ಈ ರೀತಿ ಇದೆ. NRIಗಳಿಗೆ ಅಲ್ಲಿ ಸ್ಪೆಸಿಫಿಕ್ ಆಪ್ಷನ್ ಇದೆ. ಜೊತೆಗೆ ಕಾರ್ಪೊರೇಟ್ ಸಬ್ಸ್ಕ್ರೈಬರ್ಸ್ ಆದರೆ ಅವರಿಗೂ ಕೂಡ ಇದೆ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಪೊರೇಟಲ್ಲಿ ನಿಮಗೆ ಯಾವ ರೀತಿ ಇದೆ ಅಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನೀವು ಯಾರು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಾದರೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ರಿಜಿಸ್ಟರ್ ಆಗ್ತಾ ಹೋಗ್ಬೋದು. ಸೊ ಆಲ್ರೆಡಿ ಕಾರ್ಪೊರೇಟಲ್ಲಿರೋರು ಕಾರ್ಪೊರೇಟ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿ, ಯಾವುದೋ ನಾನು ವರ್ಗದಲ್ಲಿಲ್ಲ, ಯಾವುದೋ ಒಂದು ಸೆಕ್ಟರ್ಗಿಲ್ಲ, ನಾನು ಸ್ವ ಉದ್ಯೋಗ ಆಗಿದ್ದೀನಿ ಅಂದರೆ ನೀವು ಇಂಡಿವಿಜುವಲ್ ಸಬ್ಸ್ಕ್ರೈಬರ್ ಕೆಳಗಡೆ ಬಂದು ನೀವು ಆಯ್ಕೆ ಮಾಡ್ಕೊತ ಹೋಗ್ಬೋದು, ರಿಜಿಸ್ಟರ್ ಮಾಡ್ಕೊತ ಹೋಗ್ಬೋದು. ರಿಜಿಸ್ಟರ್ ಆದಮೇಲೆ ನಿಮ್ಮದು ಒಂದು PREN ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಸಿಗ್ತಾ ಹೋಗುತ್ತೆ. ಆಧಾರ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು ಯಾವುದರಿಂದನಾದ್ರೂ ಬೇಕಾದರೂ ನೀವು ರಿಜಿಸ್ಟರ್ ಮಾಡ್ಕೊತ ಹೋಗ್ಬೋದು. ಇದಿಷ್ಟು NPS ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಯೂಟ್ಯೂಬ್ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.